ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನನ್ನ ಚಾನಲ್ ಮುಖಾಂತರ ನಿಮ್ಮೆಲ್ಲರಿಗೂ 2025ಗೆ ವೆಲ್ಕಮ್ ಮಾಡ್ತಾ ಒಂದು ಸ್ಮಾಲ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀವಿ. ಯಾಕಂದರೆ ಡಿಸೆಂಬರ್ 31 ನೈಟು 12 o'clockಗೆ ಕೇಕ್ ಕಟ್ ಮಾಡಿದಂಥ ಕ್ಷಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ಮನೆ ಫ್ರೆಂಡ್ಸು, ಬಿಲ್ಡಿಂಗಲ್ಲಿರೋರು ಎಲ್ಲರೂ ಸೇರಿ ಇದನ್ನು ನಮ್ಮ ಫ್ರೆಂಡ್ ಮನೆಯಲ್ಲಿ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿತ್ತು. ಹಿಂದಿನ ದಿನ ಬಿರಿಯಾನಿ ಕೂಡ ಮಾಡಿದ್ವಿ ಊಟಕ್ಕೆ. ಆಮೇಲೆ ನಾವು ನೈಟ್ 12 o'clockಗೆ ಕೇಕ್ ಕಟ್ ಮಾಡಿಕೊಂಡು 25ನ ವೆಲ್ಕಮ್ ಮಾಡ್ತಾಯಿದ್ದೀವಿ. 2025ಕ್ಕೆ ಬರ್ತಾ ಇದ್ದೀವಿ ನೋಡಿ, ಖುಷಿಯಾಗಿ ಸೆಲೆಬ್ರೇಷನ್. ನೆಕ್ಸ್ಟ್ ಮಾರ್ನಿಂಗು ನಾಷ್ಟಕ್ಕೆ ಅವರೆಕಾಳು ಪಲಾವ್ ಮಾಡೋಣ ಅಂಥೇಳಿ, ಇವಾಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿರೋ ತರಕಾರಿಗಳನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೇಕಾಗಿರುವಂಥದ್ದನ್ನು ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಒಂದು ಅನನಸುವ ಏಲಕ್ಕಿಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ಈ ಲೋಟದಲ್ಲಿ ನಾನು ಅಕ್ಕಿನ ತೊಗೊಂಡಿದ್ದೀನಿ, ಇನ್ನೂ ತೊಳೆದಿಲ್ಲ, ಆಮೇಲೆ ತೊಳೆದುಕೊಂಡು ತೋರಿಸ್ತೀನಿ. ಇದು ನೆನೆಸಿಟ್ಕೊಂಡಿದ್ದೀನಿ. ಸೋಯಾಬೀನು ಚಿಕ್ಕದಿರುತ್ತಲ್ಲ ಅದು, ಕಟ್ ಮಾಡಿಟ್ಟಿರೋ ಆಲೂಗೆಡ್ಡೆ, ಟೊಮೆಟೊ, ಉದ್ದಕ್ಕೆ ಹಚ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ಮತ್ತು ಇದು ಪುದೀನ ಸೊಪ್ಪು, ಎಣ್ಣೆ, ತುಪ್ಪ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸಿಂಪಲ್ಲಾಗಿ ಮನೇಲಿ ಅವರೆಕಾಳು ಪಲಾವು ರುಚಿಕರವಾಗಿ ಮಾಡ್ಕೋಬೋದು. ಫಸ್ಟು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಬಿಸಿಗೆ ಇಟ್ಕೊಂಡಿದ್ದೆ. ಅಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸೋ ಅಷ್ಟರಲ್ಲಿ ಎಣ್ಣೆ ಸ್ವಲ್ಪ ಬಿಸಿಯಾಗಿರಲಿ ಅಂಥೇಳಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ನೀವು ಹಾಕ್ಕೊಳ್ಳಿ. ಇವಾಗ ಇಷ್ಟು ಒಂದೊಂದೇ ಹಾಕಬೇಕು ಅಂತೇನಿಲ್ಲ, ಎಲ್ಲನೂ ಒಟ್ಟಿಗೆ ಕೂಡ ನೀವು ಹಾಕ್ಕೋಬೋದು ಎಣ್ಣೆ ಬಿಸಿಯಾದಾಗ. ಇದು ಒಗ್ಗರಣೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಅವರೆಕಾಳು ಪಲಾವ್ಗೆ ಮಿಕ್ಸಿಯಲ್ಲಿ ಎಲ್ಲ ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಒಟ್ಟಿಗೆ ರುಬ್ಕೊಂಡು ಕೂಡ ಮಾಡ್ಕೋಬೋದು. ಇದು ಬೇರೆ ಥರ ಇರುತ್ತೆ. ಈ ಥರ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ, ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಇದು ನಾವು ಒಗ್ಗರಣೆಗೆ ಹಾಕ್ಕೊಂಡ್ವಲ್ಲ, ಈಗ ನಾವು ಸ್ವಲ್ಪ 1 ನಿಮಿಷ ಅಥವಾ ಒಂದು 10-15 ಸೆಕೆಂಡ್ ಕೂಡ ಬಿಟ್ಟರು ನಡೆಯುತ್ತೆ. ಈ ಒಗ್ಗರಣೆದು ಎಣ್ಣೆ ಬಿಸಿಯಾಗಿರುತ್ತಲ್ಲ, ಅದಕ್ಕೋಸ್ಕರ. ಇದಾದಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ನೀವು ಈರುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಜಾಸ್ತಿ ಖಾರ ಬೇಡ ಅಂದವರು ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಫ್ರೈ ಆಗುತ್ತಲ್ಲ, ಖಾರ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅದು ಫ್ರೈ ಆಗಬೇಕು, ಆದರೆ ಬೇಯಬೇಕು. ಆವಾಗ ನಮಗೆ ಖಾರ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ತಕ್ಷಣಕ್ಕೆ ನಾವು ಬೇರೆ ತರಕಾರಿಗಳನ್ನ ಹಾಕ್ಬಿಟ್ರೆ ಖಾರ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಣ್ಣೆಯಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಬೇಯಿಸೋದ್ರಿಂದ ಅಷ್ಟೊಂದು ಖಾರ ಬರಲ್ಲ. ನಿಮಗೆ ಯಾವುದಾದ್ರೂ ನಾಷ್ಟ ಅಥವಾ ಪಲಾವ್ ಐಟಮ್ ಇಷ್ಟ ಆಗಿದೆ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಬೇಕಂದಾಗ ಚಿಕ್ಕ ಕುಕ್ಕರ್ನ ಇಟ್ಕೊಳ್ತೀನಿ. ಇದು ಸ್ವಲ್ಪ ಜಾಸ್ತಿ ಬೇಕು, ಬಾಕ್ಸ್ ಎಲ್ಲ ಕಟ್ಟಬೇಕಂದಾಗ ದೊಡ್ಡ ಕುಕ್ಕರಲ್ಲಿ ಮಾಡ್ತೀನಿ. ಇವಾಗ ಸ್ವಲ್ಪನೇ ಸಿಂಪಲ್ಲಾಗಿ ನಾಷ್ಟಕ್ಕೆ ಒಂದೇ ಟೈಮು ಮಾಡೋದ್ರಿಂದ ಚಿಕ್ಕ ಕುಕ್ಕರು. ಇವಾಗ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕಲರು ಅಂದರೆ ಒಂಚೂರು ಕಲರ್ ಬರೋ ಥರ ಈರುಳ್ಳಿನ ಬೇಯಿಸಬೇಕು. ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಅವರೆಕಾಳು ಪಲಾವು. ಅವರೆಕಾಳು ಸೀಸನಲ್ಲಂತೂ ತುಂಬ ಚೆನ್ನಾಗಾಗುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಇದನ್ನು ಸಂಜೆ ಕೂಡ ಮಾಡ್ಕೋಬೋದು ಅವರೆಕಾಳು ಪಲಾವ್ನ. ಅದೇ ನಾಷ್ಟಕ್ಕೆ ಅಂತಲ್ಲ, ಸಂಜೆ ಕೂಡ ಮಾಡಿಕೊಂಡು ತಿನ್ಬೋದು. ಇವಾಗ ಈರುಳ್ಳಿ ಫ್ರೈ ಆದ ನಂತರ ನಾನು ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಬೀನ್ಸ್ ಹಾಕ್ಕೊಳ್ಳಲ್ಲ. ಬೀನ್ಸ್ ಹಾಕ್ಕೊಂಡ್ರೆ ಪಲಾವ್ ಟೇಸ್ಟೇ ಬೇರೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈ ಅವರೆಕಾಳು ಪಲಾವ್ಗೆ ನಾನು ಬೀನ್ಸ್ ಹಾಕ್ಕೊಳ್ಳಲ್ಲ. ಕ್ಯಾರೆಟು ಮತ್ತು ಆಲೂಗಡ್ಡೆನ ರುಚಿಗೋಸ್ಕರ ಹಾಕ್ಕೊಳ್ತೀನಿ.
ಇದನ್ನು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು. ಮೀಡಿಯಮ್ ಉರಿನ ಇಟ್ಕೊಂಡು ಬೇಯಿಸ್ಕೊತಾ ಇರಬೇಕು. ಜಾಸ್ತಿ ಉರಿ ಜಾಸ್ತಿ ಇಟ್ಟರೆ ಚೆನ್ನಾಗಿ ಬರಲ್ಲ. ಈಗ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ಆಲೂಗೆಡ್ಡೆನ ಹಾಕ್ಕೊಳ್ಳಿ. ಕ್ಯಾರೆಟನ್ನು ಅಷ್ಟೇ. ನಾನು ಜಾಸ್ತಿ ಏನು ಹಾಕ್ಕೊತಾ ಇಲ್ಲ. ಅವರೆಕಾಳು ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದ್ರಿಂದ ಇದನ್ನೆಲ್ಲ ಕಡಿಮೆ ಹಾಕ್ಕೊಳ್ತಾ ಇರ್ತೀನಿ. ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ನೀವು ನೋಡಿ ಗೊತ್ತಾಗ್ತಾ ಇದೆಯಲ್ಲ, ಆ ಥರ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇದು ಸ್ವಲ್ಪ ಬೇಯ್ತಾ ಇರುವಾಗ ಈಗ ನಾವು ಅವರೆಕಾಳನ್ನ ಹಾಕ್ಕೊಳ್ಳೋಣ. ನೋಡಿ, ಜಾಸ್ತಿನೇ ನಾನು ಒಂದು ಬೌಲ್ ತುಂಬ ಅವರೆಕಾಳನ್ನ ತೊಗೊಂಡಿದ್ದೆ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿ ಜೊತೆ ಫ್ರೈ ಮಾಡ್ಕೊಳ್ಳೋಣ. ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇರಬೇಕು. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ನೀವು ಎಷ್ಟು ಅಕ್ಕಿ ಮತ್ತು ತರಕಾರಿನ ಹಾಕ್ತೀರಾ ಅದ್ರ ತಕ್ಕಾಗಿ ನೀವು ಹಾಕ್ಕೊಳ್ಳಿ. ನಾನು 1 ಸ್ಪೂನ್ ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಆದ್ರೂ ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಸ್ವಲ್ಪ ಕಡಿಮೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಜಾಸ್ತಿ ಲೇಟ್ ಏನಾಗಲ್ಲ. ಈಗ ನಾನು ನೀರಿನಲ್ಲಿ ನೆನೆಸ್ಕೊಂಡಿರುವಂಥ ಸಣ್ಣದು ಸೋಯಾಬೀನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ರುಚಿ ಕೊಡುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಬೇಡ ಅಂದವರು ಸ್ಕಿಪ್ ಮಾಡ್ಕೊಬೋದು. ಆದರೆ ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ. ಮತ್ತು ಪಲಾವ್ ಕೂಡ, ಅವರೆಕಾಳು ಪಲಾವು ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕ್ಕೊಳ್ಳಿ. ಬೇಡ, ಇಷ್ಟ ಆಗಲ್ಲ ಅಂದವ್ರು ಮಾತ್ರ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಈಗ ನಾನು ಅರ್ಧ ಹಚ್ಕೊಂಡಿರೋ ಕೊತ್ತಂಬರಿಯಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಹಚ್ಚಿಟ್ಕೊಂಡಿರೋ ಪುದೀನ ಸೊಪ್ಪನ್ನು ಕೂಡ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪನ ನಾನು ಲಾಸ್ಟಲ್ಲಿ ಹಾಕ್ಕೊಳ್ತೀನಿ. ಆವಾಗ ರುಚಿ ಬೇರೆ ಥರ ಬರುತ್ತೆ. ಯಾರೇ ಪಲಾವ್ ಮಾಡಿದ್ರೂ ಈ ಥರ ಮಾಡೋದ್ರಿಂದ ರುಚಿ ಚೆನ್ನಾಗಿ ಸಿಗುತ್ತೆ. ಒಂದೇ ಸರಿ ಎಲ್ಲನೂ ಹಾಕೋದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಲಾಸ್ಟಲ್ಲಿ ಸ್ವಲ್ಪ ಹಾಕಿದ್ರೆ ಅದರದ್ದು ರಸ ಚೆನ್ನಾಗಿರುತ್ತೆ. ಈಗ ನಾನು ಟೊಮೆಟೊನ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಗೆ ರೈಸ್ನ ಮಾಡ್ತೀರಾ ಅದ್ರ ಮೇಲೆ ನೀವು 2 ಅಥವಾ 3 ಇಲ್ಲ 4 ಈ ಥರ ಟೊಮೊಟೊನ ಹಾಕ್ಕೊಳ್ಳಿ. ಮತ್ತು ಅದು ಸೈಜು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನೀಗ ಸಣ್ಣ ಅಂತಲ್ಲ, ಒಂದು ಮೀಡಿಯಮಾಗಿರೋದು 3 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ತರಕಾರಿ ಕೂಡ ಹಾಕ್ಕೊಂಡಿರೋದ್ರಿಂದ ಟೊಮೆಟೊ ಜಾಸ್ತಿ ಕೂಡ ಹಾಕ್ಕೋಬಾರ್ದು, ಅವಾಗ ಟೇಸ್ಟು ಚೇಂಜ್ ಆಗಿಬಿಡುತ್ತೆ, ಟೊಮೆಟೊ ಬಾತ್ ಆಗಿಬಿಡುತ್ತೆ, ಅವರೆಕಾಳು ಪಲಾವ್ ಆಗಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಫ್ರೈ ಆಗಕ್ಕೆ ಬಿಡಬೇಕು. ಟೊಮೆಟೊ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ವ, ಹಸಿ ವಾಸನೆನೂ ಹೋಗಬೇಕು ಮತ್ತು ಸ್ವಲ್ಪ ಫ್ರೈ ಕೂಡ ಆಗಬೇಕು, ಅಂದರೆ ಚೆನ್ನಾಗಿ ಬೇಯಬೇಕು ಒಂದು ಇದರಲ್ಲಿ. ಇವಾಗ ಬಿರಿಯಾನಿ ಪೌಡ್ರನ್ನ ನಾನು ಈಗಲೇ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಬಿರಿಯಾನಿ ಪೌಡ್ರನ್ನ ಹಾಕ್ಕೊಳ್ತೀನಿ. ಬಿರಿಯಾನಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಪಲಾವ್ಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಕೆಲವರು ಇದನ್ನೆಲ್ಲ ಬೇರೆ ಮಸಾಲ ಥರನೇ ರೆಡಿ ಮಾಡ್ಕೊಂಡು ಹಾಕ್ತಾರೆ. ನಾವು ಬಿರಿಯಾನಿ ಪೌಡ್ರ್ ಹಾಕ್ಕೊಂಡ್ರೆ ಓಕೆ, ಚೆನ್ನಾಗಿರುತ್ತೆ. ಅದೇ ಸ್ಪೂನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಓಕೆ, ಇವಾಗ ಮಸಾಲೆ ಎಲ್ಲನೂ ಈಗಲೇ ಟೊಮೆಟೊ ಜೊತೆಲೇ ಹಾಕಿ ಫ್ರೈ ಮಾಡೋದ್ರಿಂದ ರುಚಿ ಕೊಡುತ್ತೆ ಅಂತ ಒಬ್ಬೊಬ್ಬರು ನೀರು ಹಾಕಿದ ಮೇಲೂ ಕೂಡ ಅದನ್ನು, ಅಂದರೆ ಬಿರಿಯಾನಿ ಪೌಡ್ರನ್ನ ಹಾಕ್ಕೊಳ್ತಾರೆ, ಹಾಗೂ ಕೂಡ ಹಾಕ್ಕೋಬೋದು. ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು, ಜಾಸ್ತಿ ಏನು ಹಾಕ್ಕೊಳ್ಳಲ್ಲ. ಮತ್ತು ಅರಿಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ಗೋಸ್ಕರ.
ಎಲ್ಲನೂ ಸೇರಿಸಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈಗ ಅಕ್ಕಿನ ವಾಶ್ ಮಾಡಿ ಅಥವಾ ತೊಳೆದಿಟ್ಕೊಳ್ಳಿ. ಈಗ ಅದನ್ನು ಹಾಕಬೇಕು. ಇದನ್ನು ಸ್ವಲ್ಪ ತರಕಾರಿ ಜೊತೆಲಿ ಬೇಯಿಸ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ರುಚಿನ ಕೊಡುತ್ತೆ. ಮಿಕ್ಸ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಕೊಟ್ಟಷ್ಟು ಕೆಳಗಡೆ ತಳ ಹತ್ತುತ್ತೆ, ಅದಕ್ಕೋಸ್ಕರ ಮೇಲೆ ಕೆಳಗೆ ಮಾಡೋದನ್ನು ಮಾತ್ರ ಮರಿಬೇಡಿ. ಇದಾದಮೇಲೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಲ್ಲ ಅಷ್ಟು ನೀರನ್ನ ತೊಗೊಂಡು ಹಾಕ್ಕೋಬೇಕು. ನಾವು 1 ಲೋಟ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ 2 ಲೋಟ ನೀರನ್ನ ಹಾಕಬೇಕು. 2 ಲೋಟ ಅಕ್ಕಿ ತೊಗೊಂಡಿದ್ದೀವಿ ಅಂದರೆ 3 ಲೋಟ ನೀರು 4 ಲೋಟ ನೀರನ್ನ ಹಾಕ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ನಾನು ಹೇಳಿದ್ನಲ್ಲ, ಆವಾಗಲೇ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ಕೊತ್ತಂಬರಿ ಮತ್ತು ಪುದೀನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮೇಲೆ ನಾನು ಲಾಸ್ಟಲ್ಲಿ 1 ಸ್ಪೂನು ಅಥವಾ 1.5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತೀನಿ. ನಾನು ಎಲ್ಲ ಐಟಮ್ಗಳನ್ನು ನಾನು ತುಪ್ಪ ಹಾಕ್ತೀನಿ. ನಾಷ್ಟದ ಐಟಮ್ಗಳಿಗೆ ನೀವು ಬೇಕಂದರೆ ಸ್ಕಿಪ್ ಮಾಡ್ಕೋಬೋದು. ತುಪ್ಪ ಇಷ್ಟ ಇಲ್ಲ ಅನ್ನೋರು ತುಪ್ಪ ಹಾಕಿದ್ರೆ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಾಗಿ ನೀವು ತುಪ್ಪನ ಆದಷ್ಟು ಹೆಲ್ತ್ಗೆ ಒಳ್ಳೆಯದಿರೋದ್ರಿಂದ ತುಪ್ಪ ಬಳಸಿ. ಈ ಥರ ಮಾಡುವಾಗಲೇ ತುಪ್ಪ ಹಾಕಿದ್ರೆ ಕೆಲವರಿಗೆ ತುಪ್ಪ ಇಷ್ಟ ಇಲ್ಲ ಅನ್ನೋರಿಗೂ ಕೂಡ ನಾವು ಇದರೊಳಗೆ ತುಪ್ಪ ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ, ಆ ಥರದ ರುಚಿನ ಕೊಡುತ್ತೆ. ನೋಡಿ ಎಷ್ಟು ನೀಟಾಗಿ ಕಲರ್ಫುಲ್ ಆಗಿದೆಯಲ್ಲ. ಇದಾದಮೇಲೆ ನಾವು ಬೇಕಾದರೆ 1 ನಿಮಿಷ ಅದು ಕುದಿಯೋಕ್ಕೆ ಬಿಟ್ಬಿಟ್ಟು ಕುಕ್ಕರ ಮುಚ್ಬೋದು, ಇಲ್ಲಾಂದರೆ ಇವಾಗಲೂ ಕೂಡ ಮುಚ್ಕೋಬೋದು. ನಾನಿವಾಗ ಕುಕ್ಕರ್ನ ಮುಚ್ಚಿಬಿಟ್ಟು 2 ವಿಸಲ್ನ ಕೂಗಿಸ್ಕೊಳ್ತೀನಿ. ಯಾಕಂದರೆ ಕುದಿ ಬರೋಕ್ಕೆ ಮುಂಚೆ ನಾವು ಕುಕ್ಕರ್ ಕ್ಯಾಪ್ ಹಾಕೋದ್ರಿಂದ 2 ವಿಸಲ್ಲು. ಇವಾಗ ನೋಡಿ ವಿಸಲ್ ತೆಗ್ದಾದ್ಮೇಲೆ ಅವರೆಕಾಳು ಪಲಾವು ಬಿಡಿ ಬಿಡಿಯಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ. ನೀವು ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ತುಂಬ ರುಚಿಯಾಗಿತ್ತು. ಇದಕ್ಕೆ ನೀವು ಹಾಗೆ ತಿನ್ಬೋದು, ಇಲ್ಲಾಂದರೆ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು.